ಗೈಸ್, ಇವತ್ತು ಡೇಟ್ ಎಷ್ಟು ಅಂತಂದರೆ, ಒಂದು ನಿಮಿಷ ಇರಿ. ನಾನೇನು ಮಾಡ್ತೀನಿ ಗೊತ್ತಾ ಅವತ್ತಿನ ವಿಡಿಯೋ ಅವತ್ತೇ ಅಪ್ಲೋಡ್ ಮಾಡ್ತಾ ಇಲ್ಲ. ಸೊ ಇವತ್ತು ಡೇಟ್ ಬಂದುಬಿಟ್ಟು 6 ಆಫ್ ಜೂನ್. ಸೊ 5th ಜೂನ್ ಬಂದುಬಿಟ್ಟು ಚುಕ್ಕಿ ಬರ್ಡೇ ಇತ್ತು. ಏನಾಯಿತು, ನನಗೆ ಹೋಗ್ಲಿಕ್ಕಾಗಲಿಲ್ಲ. ಬಿಕಾಸ್ ನನಗೆ ಬೇರೆ ಬೇರೆ ತುಂಬ ಕಮಿಟ್ಮೆಂಟ್ಸ್ಗಳಿಂದ ಹೋಗ್ಲಿಕ್ಕಾಗಲಿಲ್ಲ. ತುಂಬ ಕರಿತಾಯಿದ್ರು, ತುಂಬ ಬಾಬಾ ಅಂತ ಕರಿತಾಯಿದ್ರು, ಎಲ್ಲರೂ ಕಾಲ್ ಮಾಡಿ ಕರಿತಾಯಿದ್ರು. ಈವನ್ ಲಾಸ್ಟ್ ಮಿನಿಟ್ ತನಕ ನಾನು ಬರ್ತೀನಿ ಅಂತ ಅಂದ್ಕೊಂಡಿದ್ರು. ಬಟ್ ಏನಾಯಿತು, ನನಗೆ ಮೇಜರ್ ಕಮಿಟ್ಮೆಂಟ್ಸ್ ಇತ್ತು. ಈ ಸರಿ ನಾನು ಅವಳ ಬರ್ಡೇ ಈ ಥರ ಫಂಕ್ಷನ್ಸ್ನ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಬಟ್ ತುಂಬ ನನಗೆ ಬೇರೆ ಕಮಿಟ್ಮೆಂಟ್ಸ್ ಇರೋದ್ರಿಂದ ನಾನು ಹೋಗಲಿಲ್ಲ. ಸೊ ನಾನು ಹೋಗಿಲ್ಲ ಅಲ್ವ, ನನ್ನ ಅಬ್ಸೆನ್ಸಲ್ಲೂ ಸ್ವಲ್ಪ ವೀಡಿಯೋಸ್ನ ಅವರು ಶೇರ್ ಮಾಡಿದ್ದಾರೆ. ಸೊ ಚುಕ್ಕಿ ಬರ್ಡೇ ವೀಡಿಯೋಸ್ನ ನಾನು ನಾಳೆ ಎಡಿಟ್ ಮಾಡಿ ಹಾಕ್ತೀನಿ. ಬರ್ಡೇ ಬಂದುಬಿಟ್ಟು 5th ಜೂನ್. ನಾನು ಯಾವತ್ತು ಹಾಕ್ತೀನಿ ಗೊತ್ತಿಲ್ಲ ಗೈಸ್. ನೀವು ಹಾಕಿದಾಗ ಅವಳಿಗೆ ವಿಶ್ ಮಾಡಿ. ಜೊತೆಗೆ ಅವಳ ಬರ್ಡೇ ಎಷ್ಟು ಥಾಟ್ಫುಲ್ಲಾಗಿ, ಎಷ್ಟು ಮೀನಿಂಗ್ಫುಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಗೊತ್ತಾ ನಿಮಗೆ. ಫಸ್ಟು ಬರ್ಡೇಗೋಸ್ಕರ ನನಗೆ ಗೊತ್ತಿಲ್ಲ ಈ ವರ್ಡ್ ಯೂಸ್ ಮಾಡ್ಬೋದಾ ಅಂತ, ಬುದ್ಧಿಮಾಂದ್ಯ ಮಕ್ಕಳು ಇರ್ತಾರಲ್ವ, ಅವ್ರನ್ನ ದೇವ್ರ ಮಕ್ಕಳು ಅಂತಲೇ ಕರೀತಾರೆ. ಯಾಕೆ ಹೇಳಿ, ಅವ್ರು ಎಷ್ಟೇ ವಯಸ್ಸಾದರೂ ಆ ಇನೋಸೆನ್ಸು ಅವರಲ್ಲಿ ಇದ್ದೇ ಇರುತ್ತೆ. ಅವ್ರು ಎಷ್ಟಾದರೂ ವಯಸ್ಸಾಗಲಿ, ಬಟ್ ಆ ಇನೋಸೆನ್ಸ್ ಮಾತ್ರ ಹೋಗೋದೇ ಇಲ್ಲ. ಸೊ ಹಾಗಾಗಿ ದೇವರ ಮಕ್ಕಳ ಹತ್ರ ಹೋಗಿ ಅವಳ ಬರ್ಡೇನ ಫಸ್ಟು ಸೆಲೆಬ್ರೇಟ್ ಮಾಡಿದ್ದಾರೆ. ಅಂದರೆ ಬೆಳಗ್ಗೆ ಫಸ್ಟು ಅಲ್ಲೇ ಹೋಗಿದ್ದಾರೆ. ಅದಾದಮೇಲೆ ಅಲ್ಲಿ ಆ್ಯಕ್ಚುಲಿ ಫಸ್ಟ್ ಏನು ಮಾಡಿದ್ದಾರೆ ಗೊತ್ತಾ, ಜೂನ್ 5th ಬಂದುಬಿಟ್ಟು ವಿಶ್ವ ಪರಿಸರ ದಿನಾಚರಣೆ ಅಲ್ವಾ. ಫಸ್ಟ್ ಬಂದುಬಿಟ್ಟು ಎಲ್ಲರೂ ಸೇರಿಸ್ಕೊಂಡು ಅವಳ ಹತ್ರ ಒಂದು ಹಣ್ಣಿನ ಗಿಡನ ನೆಡ್ಸಿದ್ರು. ಅವಳ ಬರ್ಡೇ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಅವಳು ಒಂದು ಹಣ್ಣಿನ ಗಿಡನ ನೆಟ್ಲು. ಜೊತೆಗೆ ಅಜ್ಜಿ ಜೊತೆ ಒಂದು ಫೋಟೋ, ಅಪ್ಪ ಅಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ಲು ನೆಟ್ಟಾದ್ಮೇಲೆ. ಸೊ ಆ ಗಿಡ ಚೆನ್ನಾಗಿ ಸಿಗುತ್ತಾ ಇದೆ ಗೈಸ್. ದೇವರ ಮಕ್ಕಳು ಅಂತ ಹೇಳಿದ್ನಲ್ವ, ಸೊ ಅವ್ರ ಹತ್ರ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ನೀವು ನಂಬಲ್ಲ, ಬೇರೆ ಮಕ್ಕಳಂದರೆ ಬೇರೆಯವ್ರನ್ನ ನೋಡಿದ್ರೆ ಆಳ್ತಾರೆ, ಕಿರಿಕಿರಿ ಮಾಡ್ತಾರೆ. ಬಟ್ ನಮ್ಮ ಚುಕ್ಕಿ ಪಾಪ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಆಟ ಆಡ್ತಾ ಇದ್ದಾಳೆ ಗೊತ್ತಾ, ಖುಷಿಯಾಗುತ್ತೆ ನೋಡಿ. ಅದಾದಮೇಲೆ ಸಂಜೆ ಪಾರ್ಟಿ ಹಾಲಲ್ಲಿ ಎಲ್ರೂ ಕರಿಬೇಕಲ್ವ, ಮತ್ತು ಎಲ್ರಿಗೂ ಅದು ಬೇರೆ ಅವಳ ಫಸ್ಟ್ ಬರ್ಡೇ. ಸೊ ನಮಗೆ ಮೆಮೊರೇಬಲ್ ಅದು, ನಾವು ಅದನ್ನು ನೆನ್ಪಿಟ್ಕೊಬೇಕು. ಸೊ ಹಾಗಾಗಿ ಸಂಜೆ ಪಾರ್ಟಿ ಹಾಲಲ್ಲಿ ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ. ಊಟಕ್ಕೆ ಮಾಡಿಸಿದ್ರು. ಸೊ ಊಟ ಮಾಡಿಕೊಂಡು ಎಲ್ಲ ಬಂದಿದ್ದವರೆಲ್ಲ ಹೋದರು. ಅಂದರೆ ಸಿಂಪಲ್ ಆಗೇ, ಬಟ್ ಅವಳ ಬರ್ಡೇ ನೋಡಿ ಎಷ್ಟು ಚೆನ್ನಾಗಾಯಿತು. ನಾನು ಎಲ್ಲೂ ನೋಡಿಲ್ಲ, ನಾನು ಟಿ ವಿಲಿ ನೋಡಿದ್ದೀನಿ, ಬಟ್ ನಮ್ಮ ರಿಲೇಟಿವ್ಸ್ ಆಗಲಿ ಅಥವಾ ನಾವ್ಯಾರು ಆ ಥರ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ನಾನು ನೋಡಿರಲಿಲ್ಲ. ಸೊ ನಂಗೆ ನೋಡಿ ಖುಷಿ ಆಯಿತು. ಆ ವಿಡಿಯೋ ನೋಡಿದ್ರೆ ನಿಮಗೂ ಮೇ ಬಿ ಖುಷಿ ಆಗುತ್ತೆ ಗೈಸ್. ತುಂಬ ಚೆನ್ನಾಗಿದೆ, ಹಾಕ್ತೀನಿ ನೋಡಿ, ಓಕೆನಾ. ನಾನು ಹೋಗಿಲ್ಲ, ಬಟ್ ನನಗೆ ವೀಡಿಯೋಸ್ ಬಂದಿದೆ. ಮೇ ಬಿ ನಾನು ವಾಯ್ಸ್ ಓವರ್ ಕೊಡಬೇಕನ್ಸುತ್ತೆ. ಬಿಕಾಸ್ ನನಗಲ್ಲಿ ಫುಲ್ ಏನಂತೀರ, ಪಾರ್ಟಿ ಹಾಲಲ್ಲಿ ಎಲ್ಲ ಕಡೆ ಮ್ಯೂಸಿಕ್ ಇದೆ ಗೈಸ್. ನಾನು ಇನ್ನೇ ಹೇಳಿದ ಪ್ರಕಾರ ಇದು ಚುಕ್ಕಿ ಬರ್ಡೇ ವೀಡಿಯೋ. ಸೊ ಎಡಿಟ್ ಮಾಡಿ ಹಾಕಿದ್ದೀನಿ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರೂ ಬರ್ಡೇ ಮಾಡ್ಕೊಳ್ಳೋದು ಕಾಮನ್ ಇರುತ್ತೆ, ಲೈಕ್ ಕೇಕ್ ತಂದುಬಿಟ್ಟು ಕೇಕ್ ಕಟ್ ಮಾಡಿ ಎಲ್ಲರೂ ಕರೆಸಿ ಊಟ ಹಾಕೋದು. ಬಟ್ ಅವಳ ಬರ್ಡೇ, ಚುಕ್ಕಿ ಬರ್ಡೇ, ಅವಳ ಹೆಸರು ಅದ್ವಿತಿ ಗೈಸ್. ಚುಕ್ಕಿ ಅಂದರೆ ನಾವು ಕರೆಯೋದಷ್ಟೇ. ಸೊ ಚುಕ್ಕಿ ಬರ್ಡೇನ ತುಂಬ ಅವರು ಮೀನಿಂಗ್ಫುಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ನಿಮ್ಮ ಮುಂದೆನೇ ಆ ವಿಡಿಯೋನ ನಾನು ಹಾಕ್ತಾಯಿದ್ದೀನಿ. ಸೊ ಕಂಪ್ಲೀಟಿಂದ ನನಗೆ ಅರ್ನಿಂಗ್ ಸ್ಟಾರ್ಟ್ ಆಗಿದೆಯಾ ಅಂತ ಯಾರೋ ಕೇಳ್ತಾಯಿದ್ರು. ಸೊ ಅದನ್ನು ಒಂದು ನೆಕ್ಸ್ಟ್ ವೀಡಿಯೋಲ್ಲಿ ಮಾಡಿ ಹಾಕ್ತೀನಿ. ನನಗೆ ಶಾಕ್ ಆಯಿತು, ನನ್ನ ಅರ್ನಿಂಗ್ಸ್ ನಾನು ನೋಡಿ. ಮೇ ಬಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಥವಾ ನನ್ನ ವ್ಯೂವರ್ಸ್ಗೆ ಹೇಳ್ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಬೈ ಗೈಸ್. ಸೊ ಕಂಪ್ಲೀಟ್ ವೀಡಿಯೋನ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹ್ಯಾಪಿ ಬರ್ಡೇ ಚುಕ್ಕಿ, ನೀನು 100 ವರ್ಷ ಚೆನ್ನಾಗಿರು ಮಗಳೇ, ಖುಷಿಯಾಗಿರು. ಇಷ್ಟ ಗೈಸ್, ಈ ಬರ್ಡೇ ಸೆಲೆಬ್ರೇಷನ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಥ್ಯಾಂಕ್ ಯು, ಬೈ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಆ್ಯಕ್ಚುಲಿ ವ್ಲಾಗ್ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಯಾಕೆಂದರೆ ನನಗೆ ಬೇರೆ ಕೆಲಸ ಸ್ಟಾರ್ಟ್ ಆಗಿಬಿಟ್ಟು ತುಂಬ ಆಗಿಬಿಟ್ಟಿದೆ, ಯಾವುದಕ್ಕೂ ಟೈಮ್ ಆಗ್ತಾಯಿಲ್ಲ. ಬಟ್ ಅದರಲ್ಲೂ ಬಿಡು ಮಾಡಿಕೊಂಡು ವೀಡಿಯೋಸ್ ಮಾಡ್ತೀನಿ, ಓಕೆನಾ. ಬೈ.
ಗೈಸ್ ನೋಡಿದ್ರಿ ಅಲ್ವಾ? ಈ ವಿಡಿಯೋ ಏನು ಅಂತಂದ್ರೆ, ನಮ್ಮ ಭಾವ ಸ್ಕೂಲ್ ಟೀಚರ್ ಅಲ್ವಾ? ಆ ಸ್ಕೂಲ್‌ನ ಮಕ್ಳು ನಮ್ಮ ಚುಕ್ಕಿಗೆ ವಿಶ್ ಮಾಡಿರೋದು. ಅವಳ ಹೆಸರು ಚುಕ್ಕಿ ಅಲ್ಲ, ಅದ್ವಿತಿ. ನಾವು ಮನೇಲಿ ಕರೆಯೋದು ಚುಕ್ಕಿ ಅಂತೇಳಿ. ಸೊ, ಅವರು ಹ್ಯಾಪಿ ಬರ್ತ್‌ಡೇ ಅದ್ವಿತಿ ಅಂತ ಹೇಳಿ ವಿಡಿಯೋ ಮಾಡಿದ್ದಾರೆ. ಎಷ್ಟು ಕ್ಯೂಟ್ ಅಲ್ಲ? ಸೊ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ, ಇದು ಚುಕ್ಕಿ ಬರ್ತ್‌ಡೇ ವ್ಲಾಗ್. ನಾನು ಹೋಗಿಲ್ಲ, ಬಟ್ ನಿಮಗೆಲ್ಲ ವಿಡಿಯೋಸ್ ನಾನು ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನಂದ್ರೆ, ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಅವಳು ಫಸ್ಟು ಗಿಡ ನೆಟ್ಲು. ಒಂದು ಹಣ್ಣಿನ ಗಿಡನ ಚುಕ್ಕಿನ ನೆಟ್ಟಿದ್ದಾಳೆ. ಅಂದ್ರೆ ಅಜ್ಜಿ ಮತ್ತೆ ಅವ್ರ ಅಪ್ಪ ಅಮ್ಮ ಸೇರ್ಕೊಂಡು ನೆಟ್ಸಿದ್ದಾರೆ. ಸೊ ಫಸ್ಟ್ ಇದು ನಾನು ತಂದಿದ್ನಲ್ಲ ಒಂದು ಡ್ರೆಸ್ ಲಾಸ್ಟ್ ಟೈಮು ವೈಟ್ ಕಲರ್ ಅದನ್ನ ಹಾಕೊಂಡಿದ್ಲು. ಅದನ್ನ ಹಾಕೊಂಡು ಬೆಳಗ್ಗೆ ದೇವಸ್ಥಾನ ಮತ್ತೆ ಒಂದು ಸ್ಕೂಲ್ ಇದೆ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿಗೂ ಕೂಡ ಹೋಗಿ ಬಂದ್ಲು. ಗೈಸ್ ಇದಿರೋದು ಚೈತನ್ಯ ಎಜುಕೇಶನಲ್ ಟ್ರಸ್ಟ್ ಅಂತ ಹೇಳಿ ಸಾಗರದಲ್ಲಿ. ಏನಂತಂದ್ರೆ ನಿಮ್ಮ ಬರ್ಡೇ ಅಥವಾ ನಿಮ್ಮ ಸ್ಪೆಷಲ್ ಒಕೇಶನ್ಸ್ನ ನೀವು ಆ ಮಕ್ಕಳ ಜೊತೆ ಕಳಿಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು 2 ಡೇಸ್ ಮುಂಚೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಮತ್ತೆ ಅವ್ರು ಹೊರಗಡೆ ಫುಡ್ನ ಅಲೋ ಮಾಡಲ್ಲ. ನೀವು ಅವ್ರಿಗೆ ಪೇ ಮಾಡಿದ್ರೆ, ನಿಮ್ಮ ಕೈಲಾದಷ್ಟು ಪೇ ಮಾಡಿದ್ರೆ ಅವರು ಅದನ್ನ ನೋಡ್ಕೋತಾರೆ. ನೀವು ಯಾವುದೇ ಥರದ ಹೊರಗಡೆ ಫುಡ್ ಆಗಲಿ ಅಥವಾ ಏನು ಸರ್ವಿಸ್ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಅವರೇ ಎಲ್ಲ ನೋಡ್ಕೋತಾರೆ. ಜಸ್ಟ್ ನೀವು ಫಿನಾನ್ಷಿಯಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸಾಕು ಅವ್ರಿಗೆ. ಸೊ ಚುಕ್ಕಿ ಬರ್ಡೇ ದಿನನೂ ಅವ್ರು ಅದೇ ಪ್ಲಾನ್ ಮಾಡಿ ಅವಳನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು. ಸೊ ಅಲ್ಲಿನ ಮಕ್ಕಳ ಜೊತೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ಲು ಗೊತ್ತಾ ಚುಕ್ಕಿ. ನಿಮಗೆ ಬೇಕಂದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಗೈಸ್ ಅಲ್ಲಿನ ಮಕ್ಕಳು ಮತ್ತೆ ಅಲ್ಲಿನ ಸಿಬ್ಬಂದಿ ಎಲ್ಲ ಎಷ್ಟು ಚೆನ್ನಾಗಿ ಚುಕ್ಕಿಗೆ ವಿಶ್ ಮಾಡಿದ್ರಲ್ವಾ. ಸೊ ಬೆಳಗಿನ ಪಾರ್ಟ್ ಮುಗೀತು, ಗಿಡ ನೆಟ್ಟಾಯ್ತು, ಬರ್ಡೇ ಆಯ್ತು. ಸೊ ಇವಾಗ ಬಂದ್ಬಿಟ್ಟು ರಿಯಲ್ ಬರ್ಡೇ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದಾಳೆ. ಒಂದು ಚಿಕ್ಕ ಪಾರ್ಟಿ ಹಾಲ್ ಇದೆ ಸಾಗರದಲ್ಲಿ. ಸೊ ಅದನ್ನ ನಾನು ಬುಕ್ ಮಾಡಿದ್ದೆ. ಇವಾಗ ಅಲ್ಲಿ ಸೆಲೆಬ್ರೇಷನ್ಗೆ ಅವರು ರೆಡಿ ಮಾಡಿದ್ದಾರೆ. ಇವನ್ ನಾನು ಕೇಕ್ ಫೋಟೋ ಕಳಿಸಿದೆ, ಬಟ್ ನಾನು ಕಳಿಸಿದ್ದೆ ಬೇರೆ. ಅವ್ರು ಸ್ವಲ್ಪ ಅದನ್ನ ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿಲ್ಲ, ಬಟ್ ಸ್ಟಿಲ್ ಓಕೆ ಚೆನ್ನಾಗಿ ಬಂದಿದೆ. ಫಸ್ಟ್ ಬರ್ಡೇ ಅಲ್ವಾ, ನಾನು ಏನೇನೋ ಫೋಟೋಸ್ ಗಳಿಸಿದ್ದೆ, ಬಟ್ ಅವ್ರು ಸ್ವಲ್ಪ ಓಕೆ ಅನ್ನೋ ಥರ ಮಾಡಿದ್ದಾರೆ. ಓಕೆ ಅಲ್ಲ ಗೈಸ್, ಇನ್ನೇನು ಮಾಡೋಕ್ಕಾಗುತ್ತೆ. May God bless you. May God bless you. Cut madam maga. Cut madam. Claps madre. Ready re. Claps go. Claps go. ಚೆನ್ನಾಗೇ ಬೈಕ್ ಸಾಕು ಸಾಕು ಕಾರಣ ಕಾರಣ ಬೈಕ್ ಈಗ ಹಾಕಿ. ಪಿಂಕು ಎಂತ ಕೋಇನ್ಸಿಡೆನ್ಸ್ ಅಲ್ಲ. ಗೈಸ್ ನೋಡಿದ್ರೆ ಅಲ್ಲ ಚುಕ್ಕಿ ಬರ್ಡೇ ಹೆಂಗಾಯ್ತು ಅಂತ ಹೇಳಿ. ಸೊ ಒಂದು ಸ್ಕೂಲಲ್ಲಿ 2 ಸ್ಕೂಲಲ್ಲಿ ವಿಶು, ಅದಾದಮೇಲೆ ಇವಾಗ ಪಾರ್ಟಿ ಹಾಲಲ್ಲಿ ಆಯಿತು. ಸೊ ಇಷ್ಟೇ ಗೈಸ್ ಚುಕ್ಕಿ ಬರ್ಡೇ. ಏನಂದರೆ ನಾನು ಹೋಗಿಲ್ಲ ಅಲ್ಲ, ನನಗೆ ಬೇರೆ ವೀಡಿಯೋಸ್ ಬಂದಿರೋದು ಅಷ್ಟು ಕ್ವಾಲಿಟಿ ಇಲ್ಲ ಅಂತ ಅನ್ಕೋತೀನಿ. ಜೊತೆಗೇನಂದರೆ ನನಗೆ ನಾನು ವೀಡಿಯೋಸ್ ಮಾಡೋದೇ ಇಷ್ಟ, ಬೇರೆಯವ್ರು ಕಳಿಸಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ನೋಡಿ ಇದು ಎಷ್ಟು ಏನೋ ಸ್ವಲ್ಪ ಮೆಸ್ಸಿ ಅಂತ ಅನಿಸುತ್ತೆ, ಬಟ್ ಸ್ಟಿಲ್ ಓಕೆ. ಒಂದು ಬ್ಲಾಗ್ನ ಮಾಡಬೇಕು ಅಂತ ಅನಿಸ್ತು ಬರ್ಡೇದು ನೆನ್ಪಿಟ್ಕೊಳ್ಳೋಕ್ಕೆ. ಆ ಫೋಟೋಸು ವೀಡಿಯೋಸ್ ಇದ್ದರೆ ನೆನಪಾಗಲ್ಲ, ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ಇದ್ರೆ ಇರಲಿ ಅಂತ ಹೇಳಿ ಅಂತ. ಸೊ ಮಾಡಿದೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಇದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.